ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ತುಂಬ ದಿನದ ಕನಸು ನೆರವೇರ್ತಿದೆ ಅಂತಲೇ ಹೇಳ್ಬೋದು. ಅದೇನು ಕನಸು ಅಂತ ನಾನು ಈ ವಿಡಿಯೋನ ಕೊನೆವರೆಗೂ ನೋಡಿ ಏನು ಅಂತ ಗೊತ್ತಾಗುತ್ತೆ. ಸೊ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಅತ್ತೆ ಬಂದಿದ್ದಾರೆ, ಅಮ್ಮ ಬಂದಿದ್ದಾರೆ, ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಎಲ್ಲರೂ ಬಂದಿದ್ದಾರೆ. ಏನಕ್ಕೆ ಅಂತ ಹೇಳ್ತೀನಿ ಗೈಸ್. ಹಿಂಗೆ ವಿಡಿಯೋನ ಫುಲ್ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ, ಹೀಗೆ ಸಪೋರ್ಟ್ ಮಾಡಿ ಗೈಸ್. ಕೀಪ್ ವಾಚಿಂಗ್. ಏನ್ ಮಾಡ್ತಿದ್ದೀರಾ ಎಲ್ಲ? ಏನಕ್ಕೆ ಸುಮ್ಮನೆ ಕುತ್ಕೊಂಡಿದ್ದೀರಾ? ಲೀಶಾ ಏನ್ ಮಾಡ್ತಿದ್ದೀಯ? ಲೀಶಾ ಬಿಸ್ಕೆಟ್ ಬೇಕಾ ನಿಮ್ಗೆ? ಖುಷಿತ್ ನೀನೇನ್ ಮಾಡ್ತಿದ್ಯಾ? ಖುಷಿತ್ ಜೀಜಿ ಕರೀತಿದ್ದೀರಾ? ಜಿಯಾ ಕರೀತಿದ್ದೀರಾ? ಹ್ಞೂ ಅಂತಾನೆ. ಕಾಫಿ ಬೇಕಾ ಅಕ್ಕ? ಕಾಫಿ ಹೇಳುವ. ಕಾಫಿ ಹಾಯ್ ಕರೋ. ಹಾಯ್. ಏನೇನು ಇನ್ನೊಂದು ತಿರ್ಗಾ ಹೇಳು. ನಿನ್ನೆ ಬರ್ತೀನಿ ನಾನು ನೈಟು, ಬೆಳಗ್ಗೆ ಬಂದವನೆ ನೋಡಿ ಫ್ರೆಂಡ್. ನಮ್ಮ ಫ್ರೆಂಡ್ ಕಾರ್ ತಂತವನೆ. ಓಕೆನಾ? ಎಂಡ್ರು ಫೇವರು. ಓಕೆನಾ? ಎಂಡ್ರು ಹೆಂಗ್ ಹೇಳ್ತಾನೆ ಹಂಗೆ ಕೇಳ್ತಾನೆ. ನೋಡಿ ಇವನೇ ವಿಡಿಯೋ ಮಾಡಿ ಇಲ್ಲೇ ವಿಡಿಯೋ ಮಾಡಿ ತೋರಿಸಿ. ಇಲ್ಲಿ ತೋರಿಸ್ತಾರೆ, ಇಲ್ಲಿ ತೋರಿಸಿ. ಇವನೇ ಎಂದ್ರಲ್ಲ ಎಂಡ್ರು ಹೇಳಿದ ಮಾತು ಕೇಳ್ತಾನೆ. ತೊಂದ್ರೆ ಇಲ್ಲ. ಅಂತ 3 ದಿನ ಬಡದ್ ಬಾಯಿಗೆ ಅದು ನಮ್ದು ಏನೋ ಮಾಡ್ಲಿಕ್ಕಾಗಲ್ಲ. ಬರೀ ಮೋಸ. ನನ್ ಫುಲ್ ವ್ಲಾಗ್ ಆಗೋಗ್ಬಿಡುತ್ತೆ ಗೈಸ್. ನಮ್ ಕ್ಯಾಮ್ರಾಮನ್ ಅಣ್ಣ ಹಾಯ್ ಮಾಡಿ. ಚಂದ ಫೋಟೋ ತಗೊಡ್ತಾರೆ, ವಿಡಿಯೋ ಮಾಡ್ಕೊಡ್ತಾರೆ ಗೈಸ್. ಯಾರಾದ್ರೂ ಇದ್ರೆ, ಯಾರಿಗಾದ್ರೂ ಈವೆಂಟ್ಸ್ ಗಳಿಗೆ ಬೇಕಂತಂದ್ರೆ ರೆಫರ್ ಮಾಡ್ಕೊಡ್ತೀರಲ್ವಾ ಅಣ್ಣ? ಖಂಡಿತ. ಏನಕ್ಕೆ ಬಂದಿರೋದು? ನಾವು ಇಲ್ಲಿ ಇದನ್ನ ಇಕ್ಕೊಂಡಿದ್ದೀವಿ, ಫಂಕ್ಷನ್ ಇಕ್ಕೊಂಡಿದ್ದೀವಿ, ಬಂದಿದ್ದೀವಿ ಗೈಸ್. ನಮ್ಮ ಅತ್ತೆಗೆ ಇನ್ನ ಗೊತ್ತಿಲ್ಲ ಗೈಸ್. ಪಾಪ ಸರ್ಪ್ರೈಸ್ ಗಿಫ್ಟ್ ಗೈಸ್. ಅದೇ ಸರ್ಪ್ರೈಸ್ ಆಗಿ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾವೇನು ಇನ್ನ ನಮ್ಮ ಅತ್ತೆಗೆ ಹೇಳಿಲ್ಲ. ಪಾಪ ಏನಕ್ಕೆ ಇಲ್ಲೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದಾರೆ ಗೈಸ್. ನೋಡಿ ಗೈಸ್, ಇದೇ ಶೋರೂಮ್ ಗೈಸ್. ಇಂತ ಅಣ್ದಿರು ಒಂದ್ ವಿಡಿಯೋ ಅಂದ್ರೆ ಮಾಡ್ಕೊಂಡ್ ಕೊಡಲ್ಲ. ಅಣ್ಣ ಹಾಯ್ ಮಾಡಿ, ವ್ಲಾಗಿಗೆ ಹಾಯ್ ಮಾಡಿ. ನಮಸ್ತೆ. ಹೇಗ ಅನ್ಸ್ತಿದೆ ನಮ್ ಯೂಟ್ಯೂಬ್ ಚಾನಲ್? ಚೆನ್ನಾಗಿದ್ಯಾ? ನೋಡಿ ಗೈಸ್, ಇವರೇ ಎಡಿಟರ್. ಕೇಳ್ತಿದ್ರಲ್ಲ ಯಾರು ಅಂತ, ಇವರೇ ನಮ್ ಎಡಿಟರ್. ಎಲ್ಲ ಏನಾದ್ರು ತಪ್ಪಿದ್ರೆ ಇವ್ರಿಗೆ ಕ್ಷಮೆ ಇರ್ಬೇಕಂದ್ರೆ ಕ್ಷಮೆ. ಏನಿಲ್ಲ ಬಿಡು. ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಕಷ್ಟಪಟ್ಟು ತಗೊಂತಾ ಇದ್ದೀರಾ, ಅದಕ್ಕೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಏನೋ ಒಂದು ಮೆಮೋರಿಯಸ್. ದೇವ್ರು ಒಳ್ಳೇದ್ ಮಾಡ್ಲಿ, ಮುಂದೆ ಇನ್ನು ಚೆನ್ನಾಗಿ ಬೆಳೀಲಿ ಅಂತ ಆಶಯಿಸ್ತೀನಿ. ತುಂಬಾ ಖುಷಿ ಐತೆ. ಓಕೆ, ದೇವ್ರು ಇನ್ನು ಚೆನ್ನಾಗಿ ಎತ್ಕೊಂಡ್ಲಿ, ನಿಮ್ಮನ್ನ ಆಶೀರ್ವಾದ ಸದಾ ಇರ್ಲಿ. ನಿಮ್ಗೆ ಗೈಸ್, ಯಾರು ಮದ್ವೆ ಆಗಕ್ ಹೋಗ್ಬೇಡಿ, ಇಂಥ ಸಿಚುವೇಶನ್ ಬರುತ್ತೆ. ಏನಕ್ಕ ನೀವ್ ಒಬ್ರು ಹೇಳಿಲ್ಲ ನನ್ ವ್ಲಾಗ್ ಅಲ್ಲಿ ನಿಮ್ ಅಣ್ಣನ್ ಬಗ್ಗೆ. ಎಲ್ಲ ಹೇಳಿದ್ರು. ಏನ್ ಹೇಳ್ಬೇಕು? ಒಪಿನಿಯನ್ ಹೇಳಕ್ಕ. ಏನ್ ಅನ್ಸಿದೆ ನಿಮ್ ಅಣ್ಣನ್ ಬಗ್ಗೆ, ನನ್ ಬಗ್ಗೆ? ಏನ್ ಅನ್ಸುತ್ತೋ ಈ ಮಾತನ್ನು ಎಂತ ವಿಶ್ಲೇಷಕರವಾಗಿ ಅದೇ ಅಂತ ಹೇಳುವುದೇನೆಂದರೆ ಇಷ್ಟ. ತುಂಬಾ ಖುಷಿ ಆಗ್ತಿದೆ. ನಮ್ಮ ಅಣ್ಣ ಟಾಟಾ ಟಾಟಾ ನೆಕ್ಸಾನು. ಅವ್ರು ಆಕ್ಚುಲಿ ಬೇಸಿಕಲಿ ಅವರು ಟಾಟಾ ಫ್ಯಾನ್. ದೇಶಕ್ಕೋಸ್ಕರ ಒಂದು ಕೊಡುಗೆ ಕೊಡ್ತಿದ್ದಾರೆ ಅವರು. ಅವ್ರು ತುಂಬಾ ವರ್ಷ ಕನಸು ತಗೋಬೇಕು ಅಂತ ತಗೊಂಡಿದ್ದಾರೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಟ್ರಿಪ್ ಕೊಡಿರಿ, ಲೈಫ್ ಎಂಜಾಯ್ ಮಾಡ್ರಿ. ಆದಷ್ಟು ಬೇಗ ಇನ್ನೊಂದು ಗುಡ್ ನ್ಯೂಸ್ ಕೊಡಿ. ಅಷ್ಟೇ, ಇಷ್ಟ ಮಾತನ್ನು ಹೇಳಿ ಮುಗಿಸುತ್ತಿದ್ದೇನೆ.
ಥ್ಯಾಂಕ್ ಯು. ಶೂಟ್ ಎಲ್ಲ ಜಬರ್ದಸ್ತ್ ಆಗಿ ಮಾಡ್ತಿದ್ದಾರೆ ಗೈಸ್. ನಾವು ವಿಡಿಯೋಗ್ರಾಫರ್ ಆಗಿ ಹೋಗ್ಬಿಟ್ಟಿದ್ದೇವೆ. ಯಾರಿಗೂ ಅಳುನೇ ಬರ್ತಿಲ್ವಾ? ಕಂಟೆಂಟ್ ಸಿಗ್ತಿಲ್ವಲ್ಲ ಒಳಗಲ್ಲಿ. ನೋಡಿ ಗೈಸ್, ಕಣ್ಣಲ್ಲಿ ನೀರ್ ಬರ್ತಿದೆ. ಇನ್ನೇನ್ ಬಂತು ಬಂದೇ ಬಿಡ್ತು ಗೈಸ್. ನೋಡಿ ಗೈಸ್, ಒಬ್ರು ಅಳ್ತಿಲ್ಲ ಗೈಸ್. ನನ್ ವ್ಲಾಗಲ್ಲಿ ಕಂಟೆಂಟ್ ಸಿಕ್ತಿಲ್ಲ. ಮತ್ತೆ ಅಳು ಬರ್ತಿಲ್ವಾ? ಅಳು ಬರ್ತಿಲ್ವಾ? ಸ್ಪೆಕ್ಸ್ ಒಳಗಡೆ ಕಾಣಿಸ್ತಿಲ್ಲ ನೋಡಿಲಿ. ತುಂಬಾ ಹೊತ್ಬಿಟ್ಟವ್ರ ಅಲ್ಲೇ ಪಾಪ. ಶಾಯ್ ನೀವಳ ಬರೀ ಹಾಯ್ ಗೈಸ್, ಅದ್ ಬಿಟ್ರೆ ಇನ್ನೇನು ಮಾಡಲ್ಲ ಅವಳು. ಪಾಪ ಅಣ್ಣಂಗೆ ಯಾರು ಕಂಟೆಂಟ್ ಕೊಡ್ತಲ್ಲ, ಅವ್ರ ವಿಡಿಯೋ ಮಾಡಕ್ಕೆ ಎಲ್ಲ ಸುಮ್ಮ ಕುಕೊಂಡವ್ರ. ಅವಣ್ಣ ನಂತರ ಇನ್ನೇನ್ ಮಾಡುತ್ತೆ, ಅದಕ್ಕೆ ಪಾಪ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡವ್ರೆ. ನಾನು ಒಬ್ಳೆ ಇಲ್ಲಿ ಕಂಟೆಂಟ್ ಇದ್ ಮಾಡ್ತಿರೋದಲ್ವಾ ಅಣ್ಣ? ನಿಜ ಹೇಳಿ, ಇನ್ಯಾರು ಕಂಟೆಂಟೇ ಕೊಡ್ತಾ ಇಲ್ಲ ಅಲ್ಲಿ. ನಾನು ಒಬ್ಳು ಅಟ್ಲೀಸ್ಟ್ ಏನಾದ್ರು ಒಂದ್ ಕಂಟೆಂಟ್ ಅವರಿಗೆ ವಿಡಿಯೋಗ್ರಾಫರಿಗೆ ಕೊಡ್ತಾ ಇದೀನಿ. ಇವ್ರು ಬರೀ ಒಂದೇ ಫೇಸ್ ಅಲ್ಲಿ ಕುತ್ಕೊಂಡಿದ್ದಾರೆ. ನಾರ್ಮಲ್ ಸ್ಟಡಿ ಆಗಿದ್ದಾರೆ, ವಿಡಿಯೋ ಮಾಡ್ತಾರೆ. ಫ್ರೆಂಡ್ ಬಗ್ಗೆ ಖುಷಿ ಇದೆ, ಎಸ್ಪೆಷಲಿ ಖುಷಿ ಇದೆ. ಸರ್ಚ್ ಮಾಡಿ ತಗೊಬೇಕು ಅಂತ ಹೇಳಿ ಒಂದ್ ವರ್ಷನ ಟ್ರೈ ಮಾಡಿ ಇವತ್ತೊಂದು ಒಳ್ಳೆ ದಿನ ಇದೆ. ಒಳ್ಳೆ ದಿನ ಬಂದಿದೆ ಎಸ್ಪೆಷಲಿ. ಓಕೆ, ಗುಡ್, ಒಳ್ಳೇದಾಗಲಿ ಅಷ್ಟೇ. ಸಂತೋಷ ಮತ್ತೆ ಯಶು ಆಂಟಿ ಹೀಗೆ ಒಳ್ಳೇದಾಗಲಿ. ಇಬ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಮೈ ಡ್ರೀಮ್ ಕಾರ್ ಮನೆಗೆ ಬಂತು ಅಂತಲೇ ಹೇಳ್ಬೋದು. ನೆಕ್ಸಾನ್ ಗೈಸ್, ನಾವು ತೊಗೊಳ್ತಾ ಇರೋದು ಕಾರ್ ಬಂದು ನೆಕ್ಸಾನ್. ಸೊ ಐ ಆಮ್ ಫುಲ್ ಹ್ಯಾಪಿ ಇನ್ ಟುಡೇ. ಯಾಕಂತಂದರೆ ಇದು ತುಂಬ ವರ್ಷದ ಕನಸು. ಸೊ ನಮಗೆ 50,000, ಇವಾಗೇನು 5,000 ಕೊಟ್ಟರು ಕಾರ್ ಸಿಗುತ್ತೆ, 50,000 ಕೊಟ್ಟರು ಕಾರ್ ಸಿಗುತ್ತೆ. ಬಟ್ ನಮಗೇನು ಇದ್ದಿದ್ದು ಅಂತಂದರೆ, ನಾವು ಒಂದು 3/4 ಭಾಗ ಇಲ್ಲಾಂದರೆ ಒಂದು ಅರ್ಧನಾದರೂ ನಾವು ಡೌನ್ ಪೇಮೆಂಟ್ ಮಾಡಿಬಿಟ್ಟೆ ನಾವು ಇನ್ನು ಸ್ವಲ್ಪ ಮಾತ್ರ ಲೋನ್ಗೆ ಹಾಕಿಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿ ನಾವು ಈ ಕಾರ್ನ ತೊಗೊಂಡಿದ್ದು. ಐ ಆಮ್ ಫುಲ್ ಹ್ಯಾಪಿ ಇನ್ ಟುಡೇ. ನಾವು ಇವತ್ತು ಈ ಮಟ್ಟಿಗೆ ಬಂದಿದ್ದೀವಿ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ನಿಜ. ಯಾಕಂದರೆ ಇದರಲ್ಲಿ ಲಾಟ್ಸ್ ಆಫ್ ಜಾಸ್ತಿ ಏನಂತಂದರೆ ತುಂಬ ಸ್ಟ್ರಗಲ್ಗಳಿದೆ. ನನ್ನ ಹಸ್ಬೆಂಡ್ದು ಎಕ್ಸ್ಪೆಷಲಿ ಹೇಳ್ಬೇಕಂತಂದರೆ ಅವ್ರು ತುಂಬ ಹಾರ್ಡ್ ವರ್ಕ್ ಮ್ಯಾನ್ ಅಂತಲೇ ಹೇಳ್ಬೋದು. ಸೊ ಯಾಕಂತಂದರೆ ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ತುಂಬ ಯಾವುದಕ್ಕೂ ಒಂದೇನು ಇಷ್ಟಪಡಲ್ಲ, ತುಂಬ ಸಿಂಪಲ್ಲಾಗಿಡ್ತಾರೆ. ಸೊ ಈ ಥರ. ಓಕೆ ಗಾಯ್ಸ್, ನೋಡ್ತಾ ಇರ್ಬೋದು ನೆಕ್ಸಾನ್ ನಾವು ತೊಗೊಂಡಿರೋಂಥ ಕಾರು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಕಾರು ಮತ್ತು ನಮ್ಮದು ಕಾರ್ದು ಕಲ್ಲರು ಮತ್ತು ಈ ವೇರಿಯಂಟ್ ಯಾರಿಗಿಷ್ಟ ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ. ಸೊ ಡೆಲಿವರಿ ಎಲ್ಲ ತೊಗೊಂಡ್ವಿ. ನಿಮ್ಗೆ ಅದು ಒಂದು ಸಿನಿಮೆಟಿಕ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಸಪ್ರೇಟಾಗಿ ಯಾವ ವೇರಿಯಂಟು ಮತ್ತು ಯಾವುದು ಅನ್ನೋದೆಲ್ಲ ಒಂದು ಕ್ಲಾರಿಟಿಗೋಸ್ಕರ ಒಂದು ವೀಡಿಯೋ ನಾನು ಹಾಕ್ತೀನಿ. ಸೊ ನೀವು ನೋಡ್ಬೋದು. ಇವಾಗ ಮೇಲ್ಗಡೆ ಡೆಲಿವರಿ ತೊಗೊಂಡ್ವು, ಕಾರ್ದು ತೊಗೊಂಡ್ವು. ಜಸ್ಟ್ ನಾವು ಕೆಳಗಡೆ ಬಂದು ಶೋರೂಮ್ ಮುಂದೆ ನಾವು ಪೂಜೆ ಮಾಡ್ತಾಯಿದ್ವಿ ಸಿಂಪಲ್ಲಾಗಿ. ಸೊ ಆಮೇಲೆ ಇನ್ನು ಮಾರ್ನಿಂಗ್ ಗಣಪತಿ ಟೆಂಪಲಿಗೆ ಬೇರೆ ಹೋಗಬೇಕು. ಆಲ್ಮೋಸ್ಟ್ ಅಲ್ಲಿ ತುಂಬ ಲೇಟ್ ಡೆಲಿವರಿ ಆಗೋಯಿತು. ಸೊ ಹಂಗಾಗ್ಬಿಟ್ಟು ಲೇಟ್ ಆಗಿತ್ತು. ನಾವು ತೊಗೊಂಡಿದ್ದು ಹೆಬ್ಬಾಳದಲ್ಲಿ, ಕಲ್ಯಾಣ್ ನಗರ್ ಅಂತ, ಟಾಟಾ ಮೋಟರ್ಸಲ್ಲಿ. ಸೊ ಹಂಗಾಗಿ ತುಂಬ ಲೇಟ್ ಆಯಿತು. ಪರವಾಗಿಲ್ಲ, ಏನೂ ಮಾಡಲಿಕ್ಕಾಗಲ್ಲ. ನಮ್ಮ ಕೈಗೆ ಕಾರ್ ಯಾವಾಗ ಸಿಗಬೇಕಂತ ಇರುತ್ತೋ ಆವಾಗಲೇ ನಾವೇನೇ ಸರ್ಕಸ್ ಮಾಡಿದ್ರು ಸೊ ನಮ್ಗೆ ಆವಾಗಲೇ ಸಿಗೋದು. ಕಾರ್ ಅಂತಲ್ಲ, ಯಾವುದೇ ವಸ್ತು ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ. ಫೈನಲಿ ಪೂಜೆ ಎಲ್ಲ ಮುಗೀತು. ತುಂಬ ಟ್ರಾಫಿಕ್ ಇತ್ತು ಹೆಬ್ಬಾಳದಲ್ಲಂತೂ, ನಿಜ ತುಂಬ ಟ್ರಾಫಿಕ್. ಸಂಜೆ ಹೊತ್ತು ಅಂತೂ ಪೀಕ್ ಅವರ್ಸಲ್ಲಿ ಬರೋಕ್ಕೆ ಆಗಲ್ಲ, ಅಷ್ಟು ಟ್ರಾಫಿಕ್ ಇತ್ತು. ಸೊ ಫೈನಲಿ ನಾವು ಮನೆಗೆ ನಮ್ಮ ಬೇಬಿನ ತೊಗೊಂಡೋಗ್ತಾ ಇದ್ದೀವಿ. ನನಗಂತೂ ಫುಲ್ ಖುಷಿ ಇದೆ. ನನ್ನ ಹಸ್ಬೆಂಡ್ಗೂ ಅಷ್ಟೇ, ಅವ್ರು ಎಕ್ಸ್ಪ್ಲೋರ್ ಮಾಡಲ್ಲ, ಬಟ್ ಎಲ್ಲರೂ ಅಷ್ಟೇ ತುಂಬ ಖುಷಿಯಾಗಿದ್ರು. ಫ್ರೆಂಡ್ಸ್, ಈಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ತಾನೆ ವಿನಯ. ಅಲ್ವೇನ್ರಿ? ಫುಲ್ ಟ್ಯಾಂಕ್ ಪೆಟ್ರೋಲ್ ನೋಡಿ ಗೈಸ್, 3,100 ಹಾಕ್ಸ್ತಾರಂತೆ. ಆಫ್ ಮಾಡ್ರಿ ಇದು. ಅಲ್ಲ, ಸಾಂಗ್. ಫೈನಲಿ ರಿಷಾ ನೋಡಿ ಗೈಸ್, ಇಲ್ಲ ಅಲ್ಲೇ ಫೈನಲಿ ಮೈ ಬೇಬಿ ಈಸ್ ಹೋಮ್. ಈಗ
ಈಗ ಅದಕ್ಕೆ ನೀರು ಕುಡ್ಸಕ್ ಬಂದಿದ್ದೀವಿ. ನೀರು ಕುಡ್ಸಕ್ ಬಂದಿದ್ದೀವಿ. ಆಗಿದೆ ಏನ್ರಿ ಫುಲ್ ಕಂಫರ್ಟಬಲಾ? ಸಕಲಾಗಿದೆ ಕಣ, ವೈಟ್ ಕೊಟ್ಟಿದ್ದಕ್ಕೆ ಚೆನ್ನಾಗಿ ಕಾಣುತ್ತೆ. ಬಿಡಿ ಓಕೆ ಸಾಕಾಗೈತೆ. ಕಾರ್ ಟೂರ್ ಮಾಡೋಣ ಫ್ರೆಂಡ್ಸ್. ಬೇಕಂದ್ರೆ ಕಮೆಂಟ್ ಮಾಡಿ, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಇವರು. ಈ ಟ್ರಾಫಿಕಲ್ಲಿ ಅಂತೂ ಬಂದ್ವಿ. ಇನ್ನೇನು ನಿಯರ್ ಮನೆಗೆ ನಾವು ರೀಚ್ ಆಗಬೇಕು. ಸೊ ಇನ್ನು ಸ್ವಲ್ಪ ದೂರ ಅಷ್ಟೇ ಇರೋದು. ನನಗಂತೂ ಫುಲ್ ಟಯರ್ಡ್ ಆಗಿತ್ತು, ಎಲ್ಲರಿಗೂ ಫ್ಯಾಮಿಲಿ ಮೆಂಬರ್ಸಿಗೆ ಫುಲ್ ಎಲ್ಲ ಟಯರ್ಡ್ ಆಗಿತ್ತು. ಸೊ ಆದರೂ ಆ ಟಯರ್ಡಲ್ಲೂ ಒಂಥರ ಮಜಾ ಇದೆ, ಒಂಥರ ಖುಷಿ ಇದೆ. ಸೊ ಐ ಆಮ್ ಫುಲ್ ಹ್ಯಾಪಿ ಇನ್ ಟುಡೇ ಅಂತ 2 ಸಲ ಹೇಳಿದ್ದೀನಿ ಬ್ಲಾಗಲ್ಲಿ. ಸೊ ಫುಲ್ಲು ಖುಷಿಯಾಗಿದೆ. ಮನೆ ಹತ್ರ ಬಂದು ಕಾರು ಕೊನೆಗೂ ನಾವು ಪಾರ್ಕಿಂಗ್ ಮಾಡಿದ್ವಿ. ಸೊ ಹಂಗೆ ಊಟನೂ ಸಹ ಹೊರಗಡೆನೆ ಮಾಡ್ಕೊಂಡು ಬಂದ್ವಿ. ಫುಲ್ ಟಯರ್ಡ್ ಆಗಿತ್ತು ಅಂತ ಊಟ ಹೊರಗಡೆನೆ ಮಾಡ್ಕೊಂಡ್ವಿ. ಓಕೆ ಗಾಯ್ಸ್, ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಪೋರ್ಟ್ ಇದೇ ಥರ ಸಪೋರ್ಟ್ ಮಾಡಿ, ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಕೊನೆಯವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಶ್ವರಸ್ ವ್ಲಾಗ್ಗೆ ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.